ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಯೂಟರ್ನ್ ಟು ಚಂದ್ರು ಓಬಯ್ಯ ಹೊಸ ಚಿತ್ರ. ಯೂಟರ್ನ್ ಟು ರಾಮು ಅಂಡ್ ರಾಮು ಹಾಗೂ ಕರಿಮಣಿ ಮಾಲೀಕ ಚಿತ್ರಗಳ ನಂತರ ನಿರ್ದೇಶಕ ಚಂದ್ರು ಓಬಯ್ಯ ಇದೀಗ 4ನೇ ಚಿತ್ರವನ್ನ ಕೈಗೆತ್ತಿಕೊಂಡಿದ್ದಾರೆ. ಅದುವೇ ವೈಭೋಗ. ಚಿತ್ರದ ಶೀರ್ಷಿಕೆ ಬಿಡುಗಡೆ ಕಾರ್ಯಕ್ರಮ ಇತ್ತೀಚೆಗೆ ನೆರವೇರಿತು. ಯೌವನದಲ್ಲಿ ಹುಟ್ಟೋ ಪ್ರೀತಿಗೋಸ್ಕರ ಹೆತ್ತವರನ್ನ ಮರೆಯಬೇಡ ಎಂಬ ಟ್ಯಾಗ್ ಲೈನ್ ಹೊಂದಿರುವ ಈ ಚಿತ್ರವನ್ನ ಡಾಕ್ಟರ್ ಚೇತನ್ ನಿಂಗೇಗೌಡ ಅವರು ನಿರ್ಮಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಚಂದ್ರು ಓಬಯ್ಯ, ವೈಭೋಗ ಒಂದು ಕಮರ್ಷಿಯಲ್ ಸಿನಿಮಾ. ಯೌವನದಲ್ಲಿ ಹುಟ್ಟುವ ಪ್ರೀತಿಗೋಸ್ಕರ ಹೆತ್ತವರನ್ನ ಮರಿಬೇಡ, ಪ್ರೀತಿಯ ಜೊತೆಗೆ ಹೆತ್ತವರನ್ನ ಕಾಪಾಡಬೇಕು ಎಂದು ಚಿತ್ರದ ಮೂಲಕ ಹೇಳುವ ಪ್ರಯತ್ನ ಮಾಡಿದ್ದೇವೆ ಅಂತ ತಿಳಿಸಿದ್ರು. ತುಂಗ ತರಂಗ ಮಂಗಳಕರ ಶ್ರೀ ತುಂಗಭದ್ರಾತಡ ಇಲ್ಲಿ ಬಿಡಿ, ಯಾಕೈತಲ್ಲ ಇದು ನನ್ನ ಹೊಸ ಸಿನಿಮಾದ ತಂಡ. ಇದು ನಂದು 4ನೇ ಸಿನಿಮಾ. ಇದು ಯೂಟರ್ನ್ ಟು ನನ್ನ ಮೊದಲೇ ಸಿನಿಮಾ. ಅದಾದಮೇಲೆ ರಾಮ ಆ್ಯಂಡ್ ರಾಮು ಅಂತ ನಾನು ಇನ್ನೊಂದಕ್ಕೆ ಪ್ರೆಸ್ ಮೀಟ್ ಮಾಡಿಲ್ಲ, ಅದು 2ನೇ ಸಿನಿಮಾ. ಅದಾದಮೇಲೆ ಪ್ರೆಸ್ ಮೀಟ್ ಮಾಡಿದ್ವಿ, ಕರಿಮಣಿ ಮಾಲೀಕ ನೀನಲ್ಲ ಅಂತ, ಅದು ಡಬ್ಬಿಂಗ್ ನಡೀತಾ ಇದೆ. ಇದು ನಂದು 4ನೇ ಸಿನಿಮಾ ಇವತ್ತು ಮುಹೂರ್ತ ಮಾಡಿರೋದು. ನಿಮ್ಮೆಲ್ಲರ ಆರೈಕೆ, ನೀವೆಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ನಮ್ಮ ಜರ್ನಿ ಮುಂದೆ ಹೋಗ್ತಾ ಇದೆ. ಸೊ ಇದೇ ರೀತಿ ಇರಲಿ. ಇದು ಹೊಸ ಸಿನಿಮಾ ತಂಡದ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿ ಕೊಡೋದಾದರೆ, ಮುಹೂರ್ತ ಅಂದ್ಕೊಂಡು ರಾಯರ ಆಶೀರ್ವಾದ ಪಡೆದು ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ವೈಭೋಗ ಒಂದು ಟೈಟಲ್ಲೇ ಒಂದು ಫ್ಯಾಮಿಲಿ ಡ್ರಾಮಾ, ಆ ಫ್ಯಾಮಿಲಿ ಸುತ್ತ ನಡೆಯುವಂಥದ್ದು. ಒಂದು ಡ್ರೆಸ್ ಕೋಡಲ್ಲಿ ಕೂಡ ಹೇಳಿದರು ಡೈರೆಕ್ಟ್ರು, ಈ ರೀತಿ ಹಿಂಗೆ ಪಂಚೆ, ಈ ಥರ ಒಂದು ಶರ್ಟು, ಆ ರೀತಿ ಅಂತ. ಅಂದರೆ ಇದು ಆಗಲೇ ಸರ್ ಹೇಳಿದಾಗೆ ನಮ್ಮ ಸಂಸ್ಕೃತಿನೂ ಎತ್ತಿಡಿಯುತ್ತೆ. ಇದೇ ರಿಲೇಟೆಡ್ ಆಗು ಕೂಡ ಟೈಟಲ್ ಇದೆ, ಕಥೆನೂ ಆ ಒಂದು ನಿಟ್ಟಿನಲ್ಲೇ ಹೋಗುತ್ತೆ. ಡೈರೆಕ್ಟ್ರ್ ಜೊತೆ ಇದು 2ನೇ ಸಿನಿಮಾ. ರಾಮಾಯಣ ರಾಮೋಲಿ ಪೊಲೀಸ್ ಪಾತ್ರ ಮಾಡಿದ್ದೆ. ಇದರಲ್ಲಿ ಹೇಳ್ಬೋದಾ ಸರ್? ನನ್ನ ಹೆಸರು ಡಾಕ್ಟರ್ ಚೇತನ್ ಅಂತ. ಸೊ ಆಲ್ರೆಡಿ ನಾನು ಹೇಳಿದ್ದೆ ಏನು ರಿವೀಲ್ ಮಾಡಬೇಡಿ ಅಂತ, ಮೂವಿ ಮುಗಿಯೋವರೆಗೂ ಹೇಳಿದ್ದಾರೆ. ಈ ಸ್ಟೋರಿ ತೊಗೊಂಡು ಬಂದಾಗ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಹಾಗೂ ಈಗಿನ ಟ್ರೆಂಡ್ ಏನು ನಡೀತಾ ಇದೆ ಅದರ ತದ್ವಿರುದ್ಧವಾಗೇ ಫ್ಯಾಮಿಲಿ ಬಗ್ಗೆ ಏನು, ಫ್ಯಾಮಿಲಿ ಇಂಪಾರ್ಟೆನ್ಸ್ ಏನು ಕೊಂಡು ಇದನ್ನು ನೀನೇ ಮಾಡಬೇಕು ಅಂತ ನನಗೊಂದು ಫೋನ್ ಕಾಲ್ ಬಂದು ಹೇಳಿದಾಗ ನಾನು ಕತೆ ಕೇಳಿಲ್ಲ. ಫಸ್ಟು ನೀವು ಡೈರೆಕ್ಷನ್ ಮಾಡ್ತೀನಿ ಅಂದರೆ ನಾನು ಆ್ಯಕ್ಟ್ ಮಾಡೋಕ್ಕೆ ರೆಡಿ ಅಂತ ಹೇಳಿದೆ. ಹಂಗೆ ಪ್ರೊಡ್ಯೂಸರ್ಗೂ ಬಿಗ್ ಥ್ಯಾಂಕ್ಸು. ನನ್ನನ್ನು ನಂಬಿ ಏನೋ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊತೀನಿ. ನಂತರ ನಿಮ್ಮ ಮಾಧ್ಯಮ ಪ್ರಿಯರಿಗೆ, ಅಂದರೆ ಫಸ್ಟ್ ಟೈಮು ನನ್ನನ್ನು ಪರಿಚಯ ಮಾಡಿಸ್ತಾರ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಏನು ದಿನಕ್ಕೊಬ್ರು ಕತೆ ಹೇಳ್ತಾರೆ, ಯಾವ ಕತೆ ಆ ಕತೆ ಈ ಕತೆ ಎಲ್ಲ ಮಿಕ್ಸ್ ಆಗಿ ಬೆಳಿಗ್ಗೆ ಎದ್ದಾಗ ಯಾವುದು ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿರಲ್ಲ. ಅದರಿಂದ ಅದು ತಲೆ ಕೆಡಿಸ್ಕೊಳ್ಳೋ, ಕ್ಯಾಮ್ರಾ ಮುಂದೆ ಬಂದಾಗ ಆ ಸೀನ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಸರಿ, ಒಬ್ಬಯವರು 3ನೇ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇರೋದು. ಸಿನಿಮಾದಲ್ಲಿ ಪಾಪ ಅವರು ಸೀನ್ ಪೇಪರ್ ಕೊಡೋದಕ್ಕಿಂತ ಹೆಚ್ಚಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತಾರೆ ಸೀನ್ನ. ಅದನ್ನೇನಾದರೂ ಡೆವಲಪ್ ಮಾಡೋಕ್ಕಾಗುತ್ತಂತ ನೋಡಿ ಸರ್ ಅಂತ. ನಮ್ಮ ಶಕ್ತಿ ಅನುಸಾರ ಆ ಸೀನ್ಗೆ ಇನ್ನೊಂದು ಸ್ವಲ್ಪ ಪುಷ್ಟಿ ಕೊಟ್ಟು. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.